ಸಿಲಿಕಾನ್ ಸಿಟಿ ಬೆಂಗಳೂರಿನ ಫುಟ್ಪಾತ್ನಲ್ಲಿರುವಂತಹ ಅಂಗಡಿಗಳನ್ನು ತೆರವುಗೊಳಿಸುವುದಕ್ಕೆ ಜಿಬಿಎ ಮುಂದಾಗಿದೆ. ಕೃಷ್ಣ ಬೈರೇಗೌಡರ ಸೂಚನೆಯ ಮೇರೆಗೆ 5 ದಿನಗಳಿಂದಲೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಮತ್ತೊಂದು ಕಡೆ ಈ ಕಡೆ ತೆರವುಗೊಳಿಸ್ತಾ ಇದ್ದ ಹಾಗೆ ಆ ಕಡೆಯಿಂದ ವ್ಯಾಪಾರವನ್ನು ಶುರು ಮಾಡಿಕೊಳ್ತಾ ಇರುವಂತಹ ಘಟನೆಗಳು ಕೂಡ ಮರುಕಳಿಸ್ತಾ ಇದ್ದಾವೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಬೆಂಗಳೂರಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ. ಪಶ್ಚಿಮ ಪಾಲಿಕೆ ವ್ಯಾಪ್ತಿಯಲ್ಲಿ ವ್ಯಾಪಾರಿಗಳು ವರ್ಸಸ್ ಪಾಲಿಕೆ. ಫುಟ್ಪಾತ್ ಒತ್ತುವರಿ ತೆರವು ಮಾಡ್ತಾ ಇರೋ ಪಾಲಿಕೆಯಿಂದಲೇ ಒತ್ತುವರಿ. ಪಾಲಿಕೆ ನಿಯಮ ಉಲ್ಲಂಘನೆ ವಿರುದ್ಧ ಸಿಡಿದ ವ್ಯಾಪಾರಿಗಳು. ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು 5 ಪಾಲಿಕೆ ವ್ಯಾಪ್ತಿಯಲ್ಲೂ ಭರದಿಂದ ಸಾಗ್ತಾ ಇದೆ. ಈಗಾಗಲೇ ನಗರದ ಪ್ರಮುಖ ಕಡೆ ಬೀದಿ ಬದಿ ವ್ಯಾಪಾರಿಗಳ ವಿರೋಧದ ನಡುವೆ ಅಧಿಕಾರಿಗಳು ಫುಟ್ಪಾತ್ ತೆರವು ಮಾಡ್ತಾ ಇದ್ರೆ, ಅತ್ತ ಪಶ್ಚಿಮ ವಲಯ ವ್ಯಾಪ್ತಿಯ ಆರ್ಆರ್ ನಗರದಲ್ಲಿ ಪಾಲಿಕೆ ಫುಟ್ಪಾತ್ನಲ್ಲಿ ನಿಯಮ ಮೀರಿ ಕಟ್ಟಡ ನಿರ್ಮಾಣ ಮಾಡಿದೆ. ಪಾಲಿಕೆ ವಿರುದ್ಧವೇ ಈಗ ಬೀದಿ ಬದಿ ವ್ಯಾಪಾರಿಗಳು ತಿರುಗಿ ಬಿದ್ದಿದ್ದಾರೆ. ಹೌದು, ರಾಜರಾಜೇಶ್ವರಿ ನಗರದ ಕಾರ್ಯಪ್ಪ ರಸ್ತೆಯಲ್ಲಿ ಜಿಬಿಎ ಪಶ್ಚಿಮ ವಲಯ ಈಗಾಗಲೇ ಡ್ರೈವ್ ಮಾಡಿ ವ್ಯಾಪಾರಿಗಳನ್ನ ತೆರವು ಮಾಡಿದೆ. ತೆರವಿನ ವಿರುದ್ಧ ಸಿಡಿದು ಪಾಲಿಕೆ ವಿರುದ್ಧ ವ್ಯಾಪಾರಿಗಳು ಪ್ರತಿಭಟನೆ ಕೂಡ ಮಾಡಿದ್ರು. ಆದ್ರೆ ಇಲ್ಲಿ ಇದು ಇಷ್ಟಕ್ಕೆ ನಿಂತಿಲ್ಲ. ತೆರವು ಕಾರ್ಯದಿಂದ ಆಕ್ರೋಶಗೊಂಡಿದ್ದ ವ್ಯಾಪಾರಿಗಳು ಈಗ ಪಾಲಿಕೆ ವಿರುದ್ಧ ಮತ್ತೊಂದು ಹೋರಾಟಕ್ಕೆ ಮುಂದಾಗಿದ್ದಾರೆ. ಕಾರ್ಯಪ್ಪ ರಸ್ತೆಯಲ್ಲಿ ಪಾಲಿಕೆ ಈ ಹಿಂದೆ ಫುಟ್ಪಾತ್ ಮೇಲೆ ಕಟ್ಟಡ ನಿರ್ಮಾಣ ಮಾಡಿದೆ. ಪಾಲಿಕೆ ವಾರ್ಡ್ ಕಚೇರಿ, ನಮ್ಮ ಕ್ಲಿನಿಕ್ ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣ ಮಾಡಿದೆ. ಇದನ್ನು ತೆರವು ಮಾಡಿ ಅಂತ ಈಗ ವ್ಯಾಪಾರಿಗಳು ಪಟ್ಟು ಹಿಡಿದಿದ್ದಾರೆ. ಬೆಂಗಳೂರಲ್ಲಿ ಪಾದಚಾರಿಗಳ ಅನುಕೂಲಕ್ಕಾಗಿ ಜಿಬಿಎ ಫುಟ್ಪಾತ್ ತೆರವು, ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಆದರೆ ಜಿಬಿಎವೇ ಈಗ ಸಂಬಂಧಪಟ್ಟಂತ ಇಲಾಖೆಗಳು ಆಯಾ ವ್ಯಾಪ್ತಿಯಲ್ಲಿ ಫುಟ್ಪಾತ್ಗಳನ್ನು ಒತ್ತುವರಿ ಮಾಡ್ಕೊಂಡಿರುವಂಥದ್ದು ಕಂಡು ಬರ್ತಾ ಇದೆ. ಸೊ ಇದು ಫುಟ್ಪಾತ್ ವ್ಯಾಪಾರಿಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂಥದ್ದು ಗಮನಿಸ್ತಾ ಇದ್ರಿ. ಈಗ ನಾವೀಗ ಆರ್ಆರ್ ನಗರ ವ್ಯಾಪ್ತಿಯಲ್ಲಿದ್ದೇವೆ. ಪಶ್ಚಿಮ ಪಾಲಿಕೆ ವ್ಯಾಪ್ತಿಯಲ್ಲಿರುವಂತಹ ಇಲ್ಲಿ ಈಗ ವಾರ್ಡ್ ನಂಬರ್ 160 ರಾಜರಾಜೇಶ್ವರಿ ನಗರದ ಕಚೇರಿ ಏನಿತ್ತು, ಇದು ಫುಟ್ಪಾತ್ ಮೇಲೆ ನಿರ್ಮಾಣ ಮಾಡಿರುವಂಥದ್ದು ಸ್ಥಳೀಯ ವ್ಯಾಪಾರಿಗಳ ಆಕ್ರೋಶಕ್ಕೆ ಕಾರಣ ಆಗ್ತದೆ. ಯಾಕಂದರೆ ಈ ಭಾಗದಲ್ಲಿ ಕಳೆದ 4-5 ದಿನಗಳಿಂದ ಸತತವಾಗಿ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗ್ತದೆ. ಕಂಪ್ಲೀಟ್ ಆಗಿ ಇದರ ಫುಟ್ಪಾತ್ ಏನಿತ್ತು ಅದರಲ್ಲಿ ಇದ್ದಂಥ ವ್ಯಾಪಾರಿಗಳನ್ನು ತೆರವು ಮಾಡುವಂಥ ಕೆಲಸಗಳನ್ನ ಮಾಡಲಾಗ್ತದೆ. ಈಗ ಇದೇ ಫುಟ್ಪಾತ್ ಮೇಲೆ ತೆರವು ಮಾಡ್ತಾ ಇದ್ದಂತಹ ಜಾಗದ ಪಕ್ಕದಲ್ಲೇ ನೇರ ಜಿಬಿಎ ರಾಜಾರೋಷವಾಗಿ ನಮ್ಮ ಕ್ಲಿನಿಕ್ ಜೊತೆಗೆ ತಮ್ಮ ಕಚೇರಿಗಳನ್ನು ಮಾಡ್ಕೊಂಡಿರುವಂಥದ್ದು. ಅದೇ ರೀತಿ ಜಲಘಟಕ ಅಂದರೆ ಪರಿಶುದ್ಧ ಜಲಘಟಕ ಏನಿದೆ ಅದನ್ನು ನಿರ್ಮಾಣ ಮಾಡಿರುವಂಥದ್ದು ಈಗ ಆಕ್ರೋಶಕ್ಕೆ ಕಾರಣ ಆಗ್ತದೆ. ಗಮನಿಸ್ತಾ ಇದ್ರಿ, ಇದು ರಸ್ತೆ ಪಕ್ಕದಲ್ಲಿ ಫುಟ್ಪಾತ್ ಇರಬೇಕಿತ್ತು. ಅದರ ಪಕ್ಕದಲ್ಲೇ ಒಂದು ಕಡೆ ಜಿಬಿಎ ಸಂಬಂಧಪಟ್ಟಂಥ ಪಾಲಿಕೆ ಕಚೇರಿ, ಅದೇ ರೀತಿ ನಮ್ಮ ಕ್ಲಿನಿಕ್, ಹಾಗೆ ಪರಿಶುದ್ಧ ಜಲ ಘಟಕವನ್ನು ನಿರ್ಮಾಣ ಮಾಡಲಾಗಿದೆ. ಇಡೀ ರಸ್ತೆ ಉದ್ದಕ್ಕೂ ಕೂಡ ಈ ನಿಮ್ಮ ಮುಂಭಾಗದಲ್ಲಿ ಕಾಣುವಂಥ ಈ ರಸ್ತೆ ಏನಿದೆ, ಈ ರಸ್ತೆ ಉದ್ದಕ್ಕೂ ಇದ್ದಂಥ ಫುಟ್ಪಾತ್ ವ್ಯಾಪಾರಿಗಳನ್ನು ತೆರವು ಮಾಡುವಂಥ ಕೆಲಸಗಳನ್ನ ಮಾಡಲಾಗಿತ್ತು. ಫುಟ್ಪಾತ್ ವ್ಯಾಪಾರಿಗಳು ಯಾರೆಲ್ಲ ಇದ್ರು ಸುಮಾರು ಒಂದು 50ಕ್ಕೂ ಹೆಚ್ಚು ವ್ಯಾಪಾರಿಗಳನ್ನು ಇಲ್ಲಿಂದ ಎತ್ತಂಗಡಿ ಮಾಡುವಂಥ ಕೆಲಸಗಳನ್ನ ಮಾಡಲಾಗಿತ್ತು. ಅವರ ವ್ಯಾಪಾರದ ವಸ್ತುಗಳನ್ನೆಲ್ಲವನ್ನು ಕೂಡ ವಶಕ್ಕೆ ಪಡೆಯುವಂಥ ಕೆಲಸಗಳನ್ನ ಮಾಡಲಾಗಿತ್ತು. ಅದರ ಬೆನ್ನಲ್ಲೇ ಈಗ ಇದನ್ನು ಬಿಟ್ಟಿರುವಂಥದ್ದು ವ್ಯಾಪಾರಿಗಳ ಕೆಂಗಣ್ಣಿಗೆ ಗುರಿಯಾಗ್ತಾ ಇದೆ. ಇದರ ವಿರುದ್ಧ ಈಗ ವ್ಯಾಪಾರಿಗಳು ಆಕ್ರೋಶವನ್ನು ವ್ಯಕ್ತಪಡಿಸೋದ್ರ ಮುಖಾಂತರವಾಗಿ ನಮ್ಮ ವಿರುದ್ಧ ದಂಡವನ್ನು ಹಾಕ್ತೀರಿ, ನಮ್ಮ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಮುಂದಾಗ್ತೀರಿ. ಆದರೆ ಈಗ ನೀವೇ ಈ ರೀತಿಯಾದಂಥ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಈಗ ದಂಡವನ್ನು ಇದರ ವಿರುದ್ಧವಾಗಿ ಯಾರಿಗೆ ಹಾಕ್ತೀರಿ ಅನ್ನುವಂಥ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಇನ್ನು ಪಾಲಿಕೆ ತನ್ನ ಕಚೇರಿಗಳನ್ನ ತೆರವು ಮಾಡದೇ ಇದ್ರೆ ನಾವು ಕೂಡ ಸ್ಥಳ ಬಿಟ್ಟು ಕದಲಲ್ಲ ಅಂತ ಪಟ್ಟು ಮುಂದುವರೆಸಿದ್ದಾರೆ. ಒತ್ತುವರಿ ತೆರವು ನಿಯಮ ಸಾಮಾನ್ಯರಂತೆ ಇಲಾಖೆಗೂ ಅನ್ವಯವಾಗುವಂತೆ ಕೂಡಲೇ ತೆರವು ಮಾಡುವಂತೆ ಹಠ ಹಿಡಿದಿದ್ದಾರೆ. ಇನ್ನು ನಾವಂತೂ ಸದ್ಯಕ್ಕೆ ಸ್ಥಳ ಬಿಡಲ್ಲ ಅನ್ನುವ ಮೂಲಕ ಪಾಲಿಕೆ ವಿರುದ್ಧವೇ ಸಮರ ಸಾರಿದ್ದಾರೆ. ಸರ್, ಇವಾಗ ಅವ್ರಿಗೊಂದು ಕಾನೂನು ಇದೆ, ನಮಗೊಂದು ಕಾನೂನು ಇದೆ ಅಂತಲ್ಲ. ಇವಾಗ ಇವರು ಎಲ್ಲ ತೆಗೆದ್ರೆ ನಾವು ತೆಗಿತೀವಿ, ಇಲ್ಲ ಇವರು ಇದೆಲ್ಲ ಹೀಗೆ ಇದ್ದರೆ ನಾವು ಇಲ್ಲೇ ಬಂದು ವ್ಯಾಪಾರ ಆಗ್ತೀವಿ ಸರ್. ಅಷ್ಟೇ. ನಾವು ಯಾವುದೇ ಕಾರಣಕ್ಕೂ ತೆಗಿಯಲ್ಲ ಸರ್. ಯಾಕಂದ್ರೆ ನಮ್ಮ ಬದುಕೆ ಇದಾಗೋಗಿದೆ. ಅವರು ಎಲ್ಲ ತಿಂದು ಉಂಡು ಆರಾಮಾಗಿ ರೆಸ್ಟ್ ಮಾಡೋಕ್ಕೆ ಇವ್ರ ಜಾಗ ಕೇಳ್ತಾ ಇರೋದು, ಕೂತ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋಕ್ಕೆ. ನಾವು ಹೊಟ್ಟೆಗೋಸ್ಕರ ಜೀವನ ಮಾಡೋಕ್ಕೋಸ್ಕರ ಕೇಳ್ತೀವಿ. ತೆಗೆದು ಬಿಡ್ತೀವಿ ಅಂದರೆ ನಮ್ಗೆ ಎಲ್ಲಾದ್ರೂ ಜಾಗ ಕೊಡಿಸ್ಲಿ ಸರ್, ನಾವು ಹೋಗ್ತೀವಿ. ಅವ್ರಿಗೊಂದು ಕಾನೂನು, ನಮಗೊಂದು ಇಲ್ಲ. ನ್ಯಾಯ ಅಂದರೆ ದೊಡ್ಡವರು ಶ್ರೀಮಂತರು ಬಡವರು ಯಾವುದೂ ಬರಲ್ಲ ಸರ್. ಎಲ್ಲರೂ ಒಂದೇ, ಪಬ್ಲಿಕ್ ಒಂದೇ, ನಾವು ಪಬ್ಲಿಕ್ ಕೊಡ್ತೀವಿ ಅಂದರೆ ನಾವು ಖಂಡಿತ ಹೋಗ್ತೀವಿ. ನಮಗೂ ಖಂಡಿತ ಕೊಟ್ಟರೆ ನಾವು ಹೋಗ್ತೀವಿ ಸರ್. ಸರ್, ನ್ಯಾಯ ಅಂದಮೇಲೆ ಎಲ್ಲರಿಗೂ ಒಂದೇ ನ್ಯಾಯ ಆಗಿರಬೇಕು. ಸೀನಿಯರ್ ಸಿಟಿಸನ್ಗೆ ಒಂದು ನ್ಯಾಯ, ನಾವು ಬಡವ್ರಿಗೆ ಒಂದು ನ್ಯಾಯ, ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ನ್ಯಾಯ ಅಂತ ಏನಿಲ್ಲ. ಈಗ ನಮ್ಮನ್ನೆಲ್ಲ ತೆಗ್ಸಿದ್ದಾರೆ ಅಂತ ಅಂದಮೇಲೆ ಈಗ ಅದನ್ನು ಎಲ್ಲ ಕ್ಲಿಯರ್ ಮಾಡಿಕೊಟ್ರೆ ಈಗ ಎಲ್ಲರಿಗೂ ಅನುಕೂಲ ಆಗುತ್ತೆ. ಇಲ್ಲ ಅಂತಂದರೆ ಅವ್ರದ್ದು ಹೆಂಗೆ ಬಿಟ್ಟಿದ್ದಾರೆ ನಮ್ಮದು ಹಂಗೆ ಬಿಟ್ಕೊಡ್ಲಿ, ಇಲ್ಲಾಂದರೆ ನಮಗೆ ಪರಿಹಾರವಾಗಿ ಬೇರೆ ಕಡೆ ಎಲ್ಲರೂ ವ್ಯವಸ್ಥೆ ಮಾಡಿಕೊಡ್ಲಿ, ಅಲ್ಲಿ ಹೋಗ್ತೀವಿ ಸರ್. ತೆಗಿಲಿಲ್ಲ ಅಂತಂದರೆ ನಾವು ಇನ್ನೂ ಪ್ರತಿಭಟನೆ ಮುಂದುವರಿಸ್ತಾ ಇರ್ತೀವಿ. ಇನ್ನೂ ಪ್ರತಿಭಟನೆ ಮಾಡಿ ನಾವು ಇಲ್ಲ ತಂದು ಇಲ್ಲೇ ಗಾಡಿಗಳು ಹಾಕೊಂಡು ನಮ್ಮ ಪಡಿ ನಾವು ವ್ಯಾಪಾರ ಮಾಡ್ತಾ ಇರ್ತೀವಿ. ಅಷ್ಟೇ ತೆಗಿಲೇಬೇಕು ಸರ್. ಹೌದು, ನ್ಯಾಯ ಅಂದಮೇಲೆ ಎಲ್ಲರೂ ಪ್ರತಿಯೊಂದು ಒಬ್ರಿಗೂ ಒಂದೇ ನ್ಯಾಯ.
ಒಟ್ಟಾರೆ ನಿಯಮ ಜಾರಿಗೆ ತಂದಿರುವ ಪಾಲಿಕೆಯಿಂದಲೇ ಫುಟ್ಪಾತ್ ಒತ್ತುವರಿಯಾಗಿರುವುದನ್ನ ವ್ಯಾಪಾರಿಗಳು ಪ್ರಶ್ನಿಸುವ ಮೂಲಕ ಪಾಲಿಕೆಯನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದು, ಇಬ್ಬರ ನಡುವಿನ ತಿಕ್ಕಾಟ ಯಾವ ಹಂತ ತಲುಪಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.